ಬ್ಯುಸಿ ಇರೋದು ಕಲ್ತ್ಕೊಳ್ರಿ. ಬ್ಯುಸಿ 2 ರೀಸನ್ಸ್ ಇರುತ್ತೆ ಬ್ಯುಸಿ. ಒಂದು, ಪೀಪಲ್ ಆಲ್ವೇಸ್ ಬ್ಯುಸಿ. ಯಾವ ಪೀಪಲ್? ಲೇಜಿ ಪೀಪಲ್. ಏನು ಮಾಡ್ತಾ ಇದೆಯಾ? ಬ್ಯುಸಿ. ಏನು ಮಾಡ್ತಾ ಇದೆಯಾ? ಬ್ಯುಸಿ. ನೀವೇನು ಮಾಡ್ತಿರಲ್ಲ, ಮಲ್ಕೊಳ್ಬೇಕಾಗಿ ಬ್ಯುಸಿ ಇರ್ತೀರ ನೀವು. ಇನ್ನೇನೋ ಹರಟೆ ಹೊಡಿಬೇಕು, ಬ್ಯುಸಿ ಇರ್ತೀರಾ. ಯಾವುದೋ ಮನೆಯಿಂದ ಫೋನ್ ಬರುತ್ತೆ, ಗರ್ಲ್ ಫ್ರೆಂಡಿಂದ ಫೋನ್ ಬರುತ್ತೆ ಹುಡುಗನಿಗೆ. ಅಮ್ಮನಿಂದ ಫೋನು, ಗರ್ಲ್ ಫ್ರೆಂಡಿಂದ. ಇವನು ಯಾರ್ದು ರಿಸೀವ್ ಮಾಡ್ತಾನೆ ನೋಡಿ? ಎಷ್ಟು ಚೆನ್ನಾಗಿ ಹೇಳ್ತಾರೆ, ಗರ್ಲ್ ಫ್ರೆಂಡ್ ರಿಸೀವ್ ಮಾಡ್ತಾನೆ ಅಂತ. ಓಕೆ, ಎಷ್ಟು ಆರಾಮಾಗಿ ಹೇಳ್ತಾರೆ ನೋಡ್ರಿ ಇವರು. ಇವ್ರಿಗೆ ಎಷ್ಟು ನಂಬಿಕೆ ಇದೆ ನಮ್ಮ ಫೋನ್ ರಿಸೀವ್ ಮಾಡ್ತಾರೆ ಅಂತ. ಓಕೆ, ಇಲ್ಲಿ ಆಗ್ತಾ ಇರೋದಿಷ್ಟೇ, ಅಮ್ಮನಿಗೆ ಬ್ಯುಸಿ, ಗರ್ಲ್ ಫ್ರೆಂಡ್ಗಲ್ಲ. ದಿಸ್ ಈಸ್ ಕಾಲ್ಡ್ ಪ್ರಿಯಾರಿಟೀಸ್ ಅಂತ ಕರಿತೀವಿ. ನೋ ಬಡಿ ಈಸ್ ಟೂ ಬ್ಯುಸಿ ಬಟ್ ಇಟ್ ಈಸ್ ಪ್ರಿಯಾರಿಟಿ ಅಂತ. ಬ್ಯುಸಿ ಒಳಗಡೆ ಹೇಗಿರಬೇಕು ಅಂತಂದ್ರೆ, ನೀವು ಒಂದು ಬ್ಯಾಡ್ ಕಂಪನಿಗೆ ನೀವು ಆಲ್ವೇಸ್ ಬ್ಯುಸಿ ಇರ್ರಿ. ಬ್ಯಾಡ್ ಕಂಪನಿ ಅಂದರೆ, ಬಾ ಒಂದು ರೌಂಡ್ ಸುತ್ತಾಕೊಂಬರೋಣ ಧಾರವಾಡ ಅನ್ನೋರಿಗೆ ಹೋಗ್ಬೇಡ್ರಿ, ಬಾ ಒಂದಿಷ್ಟು ಹರಟೆ ಹೊಡಿಯೋಣ ಹೋಗ್ಬೇಡ್ರಿ. ಅವ್ರಿಗೆಲ್ಲ ನಾನು ಬ್ಯುಸಿ 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 ಇರಬೇಕು. ಯಾರು ನಿಮಗೆ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಾರೋ ಆ ಪಾಸಿಟಿವ್ ಸಪೋರ್ಟ್ ಇರೋರಿಗೆಲ್ಲ ನೀವು ಫ್ರೀ ಇರಬೇಕು. ಅಂಥವ್ರ ಸಂಘ ಮಾಡಿರಿ. ದಿಸ್ ಈಸ್ ಕಾಲ್ಡ್ ಸತ್ಸಂಗ ಅಂತ ಕರಿತೀವಿ. ಸತ್ಸಂಗ ಮತ್ತು ನೀವು ಬಿಡಿಸಿ ಸಂಧಿ ಬಿಡಿಸಿ ಸಮಾಸ ಎಲ್ಲ ಮಾಡಿ ಸತ್ತ ಸಂಘ ಮಾಡೋದಲ್ಲ, ಸತ್ಸಂಗ. ಓಕೆ, ಒಳ್ಳೆಯ ಸಂಘವನ್ನು ಸೇರ್ಕೋಬೇಕು. ನಿಮ್ಮ ಸುತ್ತಮುತ್ತ ಬ್ಯಾಡ್ ಕಂಪನಿ ಇಟ್ಕೊಂಡ್ರಿ ಅಂದರೆ ನೀವು ಡೆಸ್ಟ್ರಾಯ್ ಆಗಿ ಹೋಗ್ತೀರಾ. ನಾವೇ ಅನುಭವಿಸಿದ್ದೀವಿ. ಬ್ಯಾಡ್ ಕಂಪನಿ ಇಟ್ಕೊಂಡಾಗ ಎಷ್ಟೆಷ್ಟು ಕೆಟ್ಟ ಹೆಸರೆಲ್ಲ ತೊಗೊಂಡಿದ್ದೀವಿ. ನಮ್ಮ ಸುತ್ತಮುತ್ತ ಈಗ ಗುಡ್ ಟೀಮ್ ರೆಡಿ ಮಾಡ್ಕೋತೀವಿ, ಗುಡ್ ನೇಮ್ ತಗೋತೀವಿ. ಗುಡ್ ಟೀಮ್ ಇದ್ದರೆ ಮಾತ್ರ ಗುಡ್ ನೇಮ್ ಬರುತ್ತೆ ನಿಮಗೆ. ಟೈಮ್ ವೇಸ್ಟ್ ಮಾಡೋಂಥವ್ರು, ಮಜಾ ಮಾಡೋಂಥವ್ರು, ಹಾಳು ಮಾಡೋರನ್ನ ಅವಾಯ್ಡ್ ಮಾಡ್ತಾ ಬರ್ರಿ. ದೆನ್ ಟಾರ್ಗೆಟ್ ಫಿಕ್ಸ್ ಹೆಂಗಿರಬೇಕು ಅಂತ ಅಂದರೆ, ಹೆಂಗಿರಬೇಕು? ಹಿಂಗಿರ್ಬೇಕು. ಯಾಕೆ ಕಟ್ತಾರೆ ಕುದುರೆಗೆ ಹಿಂಗೆ? ಈ ಕಡೆ ನೋಡಬಾರ್ದು ಅಂತ. ಅದು ಹಿಂಗಿದ್ರೆ ಹಂಗೆ ಹೋಗ್ತಾ ಇರುತ್ತೆ. ನೀವು ಅಷ್ಟೇ ಲೈಫಲ್ಲಿ ಒಂದು ಯೋಚನೆ ಮಾಡ್ತಾ ಇದ್ದರೆ ಅದನ್ನಷ್ಟೇ ಮಾಡ್ಬೇಕು, ನೀವು ಇನ್ನೇನು ಮಾಡೋಂಗಿಲ್ಲ. ಈಗ ನಾನೇನಾದರೂ ಅಕಸ್ಮಾತ್ ಡಿಗ್ರಿ ಕಾಲೇಜ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದು ಅಲ್ಲೇ ಇದ್ದಿದ್ದರೆ ಕಾಲೇಜಲ್ಲಿ, ಸಾಧನ ಯೂಟ್ಯೂಬ್ ಚಾನಲ್ನ ಇವತ್ತು 20 ಲಕ್ಷಕ್ಕೆ ತಂದಿರ್ತಿದ್ದೆ ನಾನು. ಬಿಕಾಸ್ ಟಾರ್ಗೆಟ್ ಫಿಕ್ಸ್ ಇಟ್ಟಿದ್ದೆ ನಾನು, ಸಾಧನ ಹಿಂಗೆ ಬೆಳೆಸಬೇಕು ಅಂತ. ಬಟ್ ನಂದೇನಾಗಿದೆ, ಇದನ್ನು ಬಿಚ್ಚಾಕ್ಬಿಟ್ಟಿದ್ದಾರೆ. ಈಗ ಅಲ್ಲಿ ಕಮಿಷನರ್ ಆಫೀಸ್ ಹೋಗಿ ಸೇರ್ಕೊಂಡಿದ್ದೀವಿ, ಇದಿಲ್ಲ ನಮ್ಮ ಹತ್ರ. ಹಂಗಾಗಿ ಒಂದು ಸ್ವಲ್ಪ ದಿನ ಸಾಧನ ನೋಡ್ತೀವಿ, ಒಂದು ಸ್ವಲ್ಪ ದಿನ ಕಾಲೇಜ್ ಇಲಾಖೆ ನೋಡ್ತೀವಿ, ಒಂದು ಸ್ವಲ್ಪ ದಿನ ವಿಜಯೀ ಭವ ನೋಡ್ತೀವಿ. ವಿಜಯೀ ಭವ, ಸಾಧನ, ಕಾಲೇಜ್ ಶಿಕ್ಷಣ ಯಾವುದು ಸಕ್ಸಸ್ ಇಲ್ಲ. 100% ಫೇಲ್ಯೂರ್ ಪರ್ಸನ್ ಆಗಿದ್ದೀನಿ ನಾನೀಗ. ಯಾಕಂದರೆ ದೆರ್ ಈಸ್ ನೋ ಫೋಕಸ್. ಫೋಕಸ್ ಇದ್ದರೆ ಮಾತ್ರ ನಿಮಗೆ ಏನು ಅಂದ್ಕೋತೀರಾ ಅದಾಗತ್ತೆ. ಈಗ ನೀವೇ ನೋಡ್ರಿ, ವಿಜಯೀ ಭವ ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ. ಸಾಧನ ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ. ಕಾಲೇಜ್ ಶಿಕ್ಷಣದಿಂದ ಒಳ್ಳೊಳ್ಳೆ ಬುಕ್ಗಳು ಏನಾದ್ರು ಬರ್ತಾ ಇದೆಯಾ? ಬರ್ತಾ ಇಲ್ಲ. ಬಿಕಾಸ್ 1 ಮಂಜುನಾಥ್ 1, 2, 3 ಎಲ್ಲೂ ಏನು ಮಾಡೋಕ್ಕಾಗ್ತಾ ಇಲ್ಲ. ಫೋಕಸ್ ಹಿಂಗಿತ್ತು ಅಂದರೆ ಏನಾಗಬೇಕು ಅದಾಗ್ತೀರಿ. ನಾನು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೀಬೇಕಾದ್ರೆ ಎಲ್ಲರೂ ಹೇಳೋರು, ಡಿಗ್ರಿ ಕಾಲೇಜಲ್ಲಿ ಪಾಠ ಮಾಡೋರು ಇದ್ದಾರೆ, ಯೂನಿವರ್ಸಿಟಿ PhD ಇದ್ದಾರೆ. ನಮ್ಮ ಪೊಲಿಟಿಕಲ್ ಸೈನ್ಸ್ಗೆ 200 ಜನ ಡಾಕ್ಟರೇಟ್ನವ್ರು ಅಪ್ಲೈ ಮಾಡಿದ್ದಾರೆ. ಹುದ್ದೆ ಇರೋದು 100 ಹುದ್ದೆ. ಡಾಕ್ಟ್ರೇಟ್ನವರೇ 200 ಇದ್ದಾರೆ. ಕಾಲೇಜ್ಗಳಲ್ಲಿ ಪಾಠ ಮಾಡೋ ಲೆಕ್ಚರರ್ಗಳು 1,500 ಜನ ಇದ್ದಾರೆ. ಇನ್ನು ನೀವೆಲ್ಲ ಮೇಸ್ಟ್ರುಗಳು ಎಲ್ಲಪ್ಪ ಆಗ್ತೀರಾ ಅಂತ ಅಂದರು. ಬಟ್ ನಾವು ಹೆಂಗೆ ಹಾಕ್ಕೊಂಡಿದ್ವಿ ಅಂದರೆ ಹಿಂಗೆ ಹಾಕ್ಕೊಂಡ್ಬಿಟ್ಟಿದ್ವಿ, ನಮಗೆ ಇದು ಅಂತೇಳಿ. ಕೆಟ್ಟ ಇನ್ಸಿಡೆಂಟ್ ಹೇಳ್ತೀನಿ ಇದನ್ನು. ಇದು ನೀವು ಹೆಂಗೆ ಅಪ್ಲೈ ಮಾಡ್ಕೋತೀರಿ ನೀವೇ ಅಂದ್ಕೊಳ್ರಿ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಇನ್ March 15th. ನಾನು ಹೈಸ್ಕೂಲ್ ಮೇಸ್ಟ್ರು. SSLC ಹುಡುಗರ ಎಕ್ಸಾಮ್ March 30th. ಈಗ ನಾನು ನನ್ನ ಹುಡುಗರಿಗೆ ಪಾಸ್ ಮಾಡಿಸ್ಬೇಕಾ, ನಾನು ಪಾಸ್ ಆಗಬೇಕಾ? ಪ್ರಶ್ನೆ ಸ್ಟಾರ್ಟ್ ಆಯ್ತು ನನಗೆ, ಡೈಲಮ್ಮ. ಅವ ನಮ್ಮ ಹೆಡ್ ಮಾಸ್ಟರ್ ಎದುರಿಗೆ ಹೋಗಿ ಹೇಳ್ತೀನಿ, ಸರ್ ನಾನು ಜನವರಿ ತಿಂಗಳಿಂದ ರಜಾ ಹಾಕ್ತಾಯಿದ್ದೀನಿ ಅಂತ. ಇಡೀ ಸ್ಟಾಫ್ ಎಲ್ಲ ನಂಗೆ ಏನು ಹೇಳಿದ್ರು ಅಂದರೆ, ಎಂಥ ಸ್ವಾರ್ಥಿ ನೀನು, ಮಕ್ಕಳಿಗೆಲ್ಲ ಪರೀಕ್ಷೆ ಇರುವಾಗ ಕೈ ಕೊಟ್ಟು ಹೋಗ್ತಾ ಇದೆಯಲ್ಲ, ನೀನೇ ಇಂಗ್ಲೀಷ್ ಮೇಸ್ಟ್ರು, ನೀನೇ ಸೋಷಿಯಲ್ ಮೇಸ್ಟ್ರು, ಹಿಂಗೆ ಮಾಡಿಬಿಟ್ರೆ ಆ ಮಕ್ಕಳೆಲ್ಲ ಹಾಳಾಗೋಗ್ತಾವಲ್ಲ. ಮತ್ತೆ ಬೇಜಾರಾಯಿತು, ಮನೆಗೆ ಕೂತ್ಕೊಂಡೆ. ನನ್ನ ಲೈಫಾ ಮಕ್ಕಳ ಲೈಫಾ, ನನ್ನ ಲೈಫಾ ಮಕ್ಕಳ ಲೈಫಾ, ರಾತ್ರಿ ಯೋಚನೆ ಮಾಡಿದೆ. ಬೆಳಿಗ್ಗೆ ಬಂದು ಹೇಳಿದೆ, ಸರ್ ಯಾರಾದರೂ ಮೇಸ್ಟ್ರುಗಳ್ನ ಹಾಕ್ಕೊಳ್ರಿ, ತಿಂಗಳಿಗೆ 15,000 ದುಡ್ಡು ಕೊಡ್ತೀನಿ, ನಾನಂತೂ ಬರಲ್ಲ, ನನ್ನ ಲೈಫೇ ನನಗೆ ಮುಖ್ಯ ಅಂತ. ಜನವರಿ 1ನೇ ತಾರೀಕಿಂದ ರಜಾ, March 15ರವರೆಗೂ ಸಸ್ಪೆಂಡ್ ಮಾಡ್ಕೊತೀರ ಮಾಡ್ಕೊಳ್ರಿ. 100 ಹುಡುಗರ ಲೈಫ್ ಹಾಳಾಗ್ತಾ ಇದೆ. ಅವ್ರಿಷ್ಟ, ಎಲ್ಲರ ಬದುಕನ್ನು ನಾನು ಬರೆಯೋಕ್ಕೆ ಬಂದಿಲ್ಲ, ಮೇಲಿಂದ ಬರೆದು ಕಳಿಸಿದ್ದಾನೆ, ಇಟ್ಕೊಳ್ರಿ ಅಂತಂದೆ. ನಿಮಗೆ ಅನಿಸ್ಬೋದು ಎಷ್ಟು ಸೆಲ್ಫಿಶ್ ಅಂತ. ಅಷ್ಟು ಸೆಲ್ಫಿಶ್ ಆಗಿ ತೆಗೆದುಕೊಂಡು ಲೈಫಿಗೆ ಹಿಂಗೆ ಹಾಕ್ಕೊಂಡಿದ್ದಕ್ಕೆ
200 ಜನ ಡಾಕ್ಟರೇಟ್ಗಳ ನಡುವೆ 1,500 ಜನ ಕಾಲೇಜ್ ಪ್ರೊಫೆಸರ್ಗಳ ನಡುವೆ ಒಬ್ಬ ಹೈಸ್ಕೂಲ್ ಮೇಸ್ಟ್ರು ಪ್ರೊಫೆಸರ್ ಆಗಿ ಬರೋಕ್ಕೆ ಸಾಧ್ಯ ಆಯಿತು. ದಟ್ ಈಸ್ ಕಟ್ಕೊಳ್ಳೋದು. ನಿಮ್ಮ ಲೈಫಲ್ಲಿ ಪ್ರಿಯಾರಿಟಿಗಳು ಬರ್ತವೆ. ಮನೆಗೆ ಬಾ, ಅಲ್ಲಷ್ಟು ಇಂಪಾರ್ಟೆಂಟ್ ಕೆಲಸ ಇದೆ, ನಿಮ್ದಿಲ್ಲ ಎಕ್ಸಾಮ್ ಇದೆ. ಆ ಟೈಮಲ್ಲಿ ಅಪ್ಪ ಅಮ್ಮ ನಿಮ್ಮನ್ನು ದುಶ್ಮನ್, ಸ್ವಾರ್ಥಿ, ಏನು ಅಂದ್ಕೋತಾರೋ ಅಂದ್ಕೊಳ್ಳಿ, ಫೋಕಸ್ ಹೆಂಗಿರ್ಬೇಕಂದ್ರೆ ಹಿಂಗಿರಬೇಕು. ನೀವು ಒಂದ್ಸರಿ ಇದನ್ನು ಬಿಚ್ಚಿಬಿಟ್ರಿ ಅಂತ ಅಂದರೆ ನೀವು ಸಕ್ಸಸ್ ಆಗಲ್ಲ. ಇವತ್ತು ನಾನು ಇಲ್ಲಿಗೆ ಬರೋಕ್ಕೆ ಕಾರಣ ಅವೆಲ್ಲವೂ ಇರ್ಬೋದು. ನಾನು ಪ್ರೊಫೆಸರ್ ಆಗೋದು, ಯೂಟ್ಯೂಬ್ ಕಟ್ಟೋದು, ನನ್ನ ಗ್ರೋತು, ಇಲ್ಲಿಗೆ ಬರೋದು. ಇಲ್ಲ ಅಂದರೆ ಶಿಕಾರಿಪುರದಲ್ಲಿ ಒಬ್ಬ ಹೈಸ್ಕೂಲ್ ಮೇಸ್ಟ್ರು ಮಂಜುನಾಥ್, ಯಾರಿಗೂ ಗೊತ್ತಿಲ್ಲದೆ ಕಳೆದೋಗ್ಬಿಡ್ತಿದ್ದೆ. ದಟ್ಸ್ ವೈ ಪ್ರಿಯಾರಿಟಿ ಬಂದಾಗ ಆದ್ಯತೆ ಕೊಡಲೇಬೇಕು. ಕೊಟ್ಟು ಎತ್ಕೊಳ್ರಿ, ಲೈಫ್ ಸಕ್ಸಸ್ ಬರುತ್ತೆ.